ಬೆಳಗಾವಿಯಲ್ಲಿ ಮತ ಎಣಿಕೆ ಕೇಂದ್ರದಿಂದ ಹೊರನಡೆದ ಮೃಣಾಲ್ ಹೆಬ್ಬಾಳ್ಕರ್. ಲಕ್ಷ್ಮೀ ಹೆಬ್ಬಾಳ್ಕರ್ ತುಂಬ ಶತ ಪ್ರಯತ್ನವನ್ನು ಬೆಳಗಾವಿಯಲ್ಲಿ ಮಗನನ್ನು ಗೆಲ್ಲಿಸುವುದಕ್ಕೋಸ್ಕರ ಹಾಕಿದ್ರು. ಆದರೆ ಇಲ್ಲಿಯವರೆಗಿನ ಟ್ರೆಂಡ್ನಲ್ಲಿ ಜಗದೀಶ್ ಶೆಟ್ಟರ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ತುಮಕೂರಿನಲ್ಲಿ ಸೋಮಣ್ಣ 42,000 ಮತಗಳ ಅಂತರದಿಂದ ಮುನ್ನಡೆ. ಬೀದರ್ನಲ್ಲಿ ಸಾಗರ್ ಖಂಡ್ರೆ 23,000 ಮತಗಳ ಅಂತರದಿಂದ ಮುನ್ನಡೆಯಲ್ಲಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಮಂಜುನಾಥ್ 70,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ 70,221. ಕನಕಪುರದಲ್ಲಿ ಮಾತ್ರ ಡಿ.ಕೆ. ಸುರೇಶ್ ಅವರಿಗೆ 3,000ದ ಮುನ್ನಡೆ ಸಿಗ್ತಾ ಇದೆ. ಉಳಿದ 7 ಕ್ಷೇತ್ರಗಳಲ್ಲಿ ಮಾಗಡಿ, ಚನ್ನಪಟ್ಟಣ, ರಾಮನಗರ, ರಾಜರಾಜೇಶ್ವರಿ ನಗರ, ಆನೇಕಲ್, ಕುಣಿಗಲ್, ಬೆಂಗಳೂರು ದಕ್ಷಿಣ ಈ 7 ಕ್ಷೇತ್ರಗಳಲ್ಲಿ ಡಿ.ಕೆ. ಸುರೇಶ್ ಹಿಂದಿದ್ದಾರೆ. ಕನಕಪುರದಲ್ಲಿ ಮಾತ್ರ ಡಿ.ಕೆ. ಸುರೇಶ್ ಕೊಂಚ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಬಿಜೆಪಿ 18, ಕಾಂಗ್ರೆಸ್ 7, ಜೆಡಿಎಸ್ 3. ಬಹಳ ಸಹಜವಾಗಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದರ ಬಗ್ಗೆ ಬಹಳ ಕುತೂಹಲ ಇರ್ತಾ ಇತ್ತು. ಆದರೆ ಈ ಬಾರಿ ಕರ್ನಾಟಕದಷ್ಟೇ ಕುತೂಹಲವನ್ನು ಉತ್ತರ ಪ್ರದೇಶ್, ಪಶ್ಚಿಮ ಬಂಗಾಲ್, ರಾಜಸ್ಥಾನ್, ಹರಿಯಾಣಗಳು ಕೂಡ ಬಹಳ ಕುತೂಹಲ ಭರಿತ ನೋಡಿ. ಉತ್ತರ ಪ್ರದೇಶದಲ್ಲಿ ಮತ್ತೆ NDA 39, INDIA ಒಕ್ಕೂಟ 40 ಸಮಬಲದ ಹೋರಾಟ ನಡೀತಾ ಇದೆ. ಸುಮಾರು 25 ಕ್ಷೇತ್ರಗಳನ್ನ ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಸೆಟ್ ಬ್ಯಾಕ್ ಆಗಿದೆ. ಪಶ್ಚಿಮ ಬಂಗಾಳದಲ್ಲೂ ಬಿಜೆಪಿಗೆ ಭಾರಿ ಹಿನ್ನಡೆ. ಪಶ್ಚಿಮ ಬಂಗಾಳ ಕೂಡ ಬಿಜೆಪಿಗೆ ಭಾರಿ ಹಿನ್ನಡೆ. ಉತ್ತರ ಪ್ರದೇಶ ಭಾರಿ ಹಿನ್ನಡೆ. ಕಳೆದ ಬಾರಿಯ 2019ರ ಫಲಿತಾಂಶಕ್ಕೆ ಹೋಲಿಸಿದ್ರೆ 59 ಕ್ಷೇತ್ರಗಳು ಬಿಜೆಪಿಗೆ ಮೈನಸ್ ಆಗಿದೆ ಲೀಡ್ನಲ್ಲಿ. 303ರಲ್ಲಿತ್ತು, ಈಗ ಬಿಜೆಪಿ 244ರಲ್ಲಿ ಲೀಡನ್ನು ಕಾಯ್ದುಕೊಳ್ತಾ ಇದೆ. ತಿರುವನಂತಪುರಂದಲ್ಲಿ ರಾಜೀವ್ ಚಂದ್ರಶೇಖರ್ ಮುನ್ನಡೆ, ಶಶಿ ಥರೂರ್ ಹಿನ್ನಡೆ. 3 ಬಾರಿಯಲ್ಲಿ ಶಶಿ ಥರೂರ್ ಸತತವಾಗಿ ಗೆದ್ದಿದ್ರು. ಬೆಂಗಳೂರು ಗ್ರಾಮಾಂತರ, ಕನಕಪುರ ಬಿಟ್ಟರೆ ಎಲ್ಲ ಕ್ಷೇತ್ರಗಳಲ್ಲಿ ದಾವಣಗೆರೆ ಪ್ರಭಾ ಮಲ್ಲಿಕಾರ್ಜುನ್ 24,000 ಮತಗಳ ಅಂತರದ ಮುನ್ನಡೆ. ಅಮರಾವತಿ ನವನೀತ್ ರಾಣಾ ಕಳೆದ ಸಲ ಪಕ್ಷೇತರರಾಗಿ ಗೆದ್ದಿದ್ರು, ಈ ಸಲ ಬಿಜೆಪಿ ಕ್ಯಾಂಡಿಡೇಟು ಹಿನ್ನಡೆಯಲ್ಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.